ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಅಭಿ ವಿಶು ಅವ್ರ ಅಜ್ಜಿ ತಾತನ ಜೊತೆ ಬಂದಿದ್ದು. ಸ್ಕೂಲಿಂದ ಬಿಡೋ ಟೈಮಿಗೆ ನಾವೇ ಬಸ್ಸಿಂದ ಕರ್ಕೊಂಬರ್ತೀವಿ ಅಂತ ಬಂದರು. ಚೋಟು ಫುಲ್ ಶಾಕ್ ಆಯಿತು ವಿಶು ನೋಡಿ, ಇವ್ರು ಯಾವಾಗ ಬಂದರು ಅಂತ. ಅಭಿ ವಿಶು ಇದ್ದರೆ ಇವ್ರು ನಮ್ಮ ಜೊತೆ ಬರೋದೇ ಇಲ್ಲ, ಅವರಿಬ್ಬರ ಜೊತೆನೇ ಆಟ ಆಡ್ತಿರ್ತಾರೆ. ಅವರು ಕೂಡ ಹಾಗೇ ಮಕ್ಕಳ ಜೊತೆ ಮಕ್ಕಳಾಗೆ ಆಟ ಆಡ್ತಿರ್ತಾರೆ. ಅದಕ್ಕೋಸ್ಕರ ತುಂಬಾ ಇಷ್ಟಪಡ್ತಾರೆ ಪಾವನಿ ಮತ್ತು ಚರಿತಾ ಅವರಿಬ್ರು. ಅಂತ ಹೇಳಿದ್ನಲ್ಲ ಬೆಳಗ್ಗೆ, ಬೈದ್ರಾ? ಹೇಳಿದ್ರಾ? ಆಸಿಯಾ ಮಿಸ್ ಸಿಕ್ಕಿದ್ರಾ? ಹಾಂ, ಏನಂದ್ರು ಆಸಿಯಾ ಮಿಸ್ಸು? ಮಾತಾಡ್ಸ್ಕೊಂಡು ಯಾರ್ದು ಯಾರ್ದು ಬೇರೆ ಯಾರ್ದಾ? ಚೋಟು ಚೋಟು ಇಲ್ಲಿ ನೋಡಿಲಿ, ನಗ್ಬೇಡ ನಗ್ಬೇಡ. ಪಾವನಿನ ಕರಾಟೆ ಕ್ಲಾಸಿಗೆ ಬಿಟ್ಬಿಟ್ಟು ನಾವು ಟೀ ಕುಡಿಯೋಣ ಅಂತ ಪ್ರಿನ್ಸ್ ಚಾಯ್ಸ್ ಅನ್ನೋ ಒಂದು ಬುದ್ಧಿಯಲ್ಲಿ ಲೊಕೇಟ್ ಆಗಿರುವಂಥ ಅಂಗಡಿಗೆ ಬಂದ್ವಿ. ನಾವು 5 ಹಾಫ್ ಬೆಲ್ಲದ ಟೀ ಮತ್ತು 4 ಬಾದಾಮಿ ಹಾಲನ್ನು ತಗೊಂಡ್ವಿ. ಚೋಟುಗೆ ಬಾದಾಮಿ ಹಾಲು ಕುಡಿಸಿದ್ರೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ. ಅವನಿಗೆ ಹಾಲನ್ನೇ ಕುಡಿಯೋಂಗಿಲ್ಲ. ಹಾಗೆ ಕಾಫಿ ಟೀ ಅಂತೂ ನಾವು ಕುಡಿತಿದ್ರೆ ಬಿಡೋದೇ ಇಲ್ಲ. ಹಾಗೆ ಅವನಿಗೂ ಸೇರಿ ನಾವು ಟೀಯನ್ನು ತಗೊಂಡ್ವಿ. ಬೆಲ್ಲದ ಟೀ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರನೇ ನಮ್ಮ ಅತ್ತೆಯವ್ರು ಬಂದಾಗೆಲ್ಲ ನಾನು ಅಲ್ಲಿಗೆ ಸಂಜೆ ಟೈಮ್ ಕರ್ಕೊಂಡು ಹೋಗ್ತಾ ಇರ್ತೀನಿ. ನಾವು ಟೀ ಕುಡಿಯೋಕ್ಕೆ ಬಂದಿದ್ದನ್ನ ನಾವು ಇವಾಗ ಪಾವನಿಗೆ ಹೇಳಂಗಿಲ್ಲ. ಅವಳಿಗೆ ಹೇಳಿದ್ರೆ ತುಂಬಾ ಹತ್ಬಿಡ್ತಾಳೆ. ನಾನು ಬರ್ತಿದ್ದೆ, ನನ್ನನ್ನು ಯಾಕೆ ಬಿಟ್ಟು ಹೋದ್ರಿ ಅಂತ ಕರ್ಕೊಂಡು ಬರ್ಬೋದಿತ್ತು. ಆದರೆ 6 ಗಂಟೆಯಿಂದ 7:30ವರೆಗೂ ಕರಾಟೆ ಕ್ಲಾಸ್ ಇರೋದ್ರಿಂದ 7:30 ತುಂಬಾ ಲೇಟ್ ಆಗೋಯ್ತು. ತುಂಬ ಕತ್ಲೆ ಆಗಿಬಿಡುತ್ತೆ. ಅದಕ್ಕೆ ಬೆಳಕಿದ್ದಂಗೆ ಹೋಗಿ ಬರೋಣ ಅಂತ ನಾವೆಲ್ಲ ಬಂದ್ವಿ, ಅವಳನ್ನ 6 ಗಂಟೆಗೆ ಕರಾಟೆ ಕ್ಲಾಸಿಗೆ ಬಿಟ್ಟು. ಆದರೆ ಇಲ್ಲಿ ಯಾರು ಅವಳು ಬಂದ ನಾವು ಟೀ ಕುಡಿಯೋಕ್ಕೆ ಹೋಗಿದ್ದು ಅಂತ ಹೇಳಂಗೆ ಇಲ್ಲ. ಫುಲ್ ಅವತ್ತೆಲ್ಲ ಹತ್ಕೊಂಡೇ ಮಲ್ಕೊಬಿಡ್ತಾಳೆ. ಅದಕ್ಕೋಸ್ಕರ ನಾವು ಇಲ್ಲೇ ಮಾತಾಡ್ಕೊಂಡು ಹೋಗಿದ್ವಿ. ಹೂವನ್ ಸಾಟನಾ? ಹೂವನ್ ಸಾಟನ ಮಗಳು? ಹೌದು ಅನ್ಬೇಕು, ಮಾತಾಡಲ್ವಾ? ನಾಚಿಕೆ ಪಾವನಿಗೆ. ನಾನು ವಿಷಯ ಹೂ ಅನ್ಸೋದು ಇವಾಗ. ನನ್ನನ್ನು ಅನ್ಸ್ಬೇಕಾ? ನಾನು ನಿನ್ನನ್ನು ಅನಿಸ್ತೀನಿ. ಆಯ್ತಾ? ಅನಿಸ್ಲಾ? ಆಯ್ತಾ? ಏನ್ ಅನಿಸ್ಬೇಕು? ಊಟ ಆಯ್ತಾ? ಆಯ್ತು. ಏನ್ ಊಟ? ಬಿರಿಯಾನಿ. ಅವನು ಯಾರೋ ನಿನ್ ಫ್ರೆಂಡ್, ಅವನು ತೇಜಸ್ ಅವತ್ತು ಬಂದಿದ್ದಲ್ವಾ? ಅವತ್ತು ಬಂದಿದ್ದ. ನಿಮ್ದು ಯಾವ್ರು? ಇವಾಗ ಕೊರಟಗೆರೆ. ಸಾಸ್ಲಲ್ವೇನೋ? ಸ್ವಂತ ಊರು ಸಾಸ್ಲು. ಕೊರಟಗೆರೆ. ಕೊಡ್ತಿದ್ದೀರಾ? ಹೌದು. ಚಿಕನ್ ತಿಂದ? ಹೌದು, ತಿಂದೆ. ಆಮೇಲೆ ಏನೇನ್ ತಿಂದೆ? ಚಿಕನ್ ತಿಂದೆ, ಕಬಾಬ್ ತಿಂದೆ, ಆಮೇಲೆ ಊಟ ತಿಂದೆ. ತಿಂದೆ. ಕಬಾಬ್ ತಿಂದಿಲ್ಲ ತಾನೆ? ಕಬಾಬ್ ತಿಂದೆ. ಚಿಕನ್ 65 ತಿಂದ? ಚಿಕನ್ 65 ಅಂದ್ರೆ ತಿಂದಿಲ್ಲ, ಗೊತ್ತಿಲ್ಲ. ಚಿಕನ್ 65 ಅಂದ್ರೆ ಅದೇ ಕಬಾಬ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ತಿಂದಿಲ್ವಾ? ತಿಂದೆ. ಕಬಾಬ್ ತಿಂದ? ತಿಂದೆ. ಬಿರಿಯಾನಿ ತಿಂದೆ. ಮುದ್ದೆ ಊಟ ಮಾಡ್ಲಿಲ್ಲ? ಮುದ್ದೆ ತಿನ್ಲಿಲ್ಲ. ಹೌದಾ? ಹೌದು. ಕಾಫಿ ಶಾಪ್ ಹೋಗಿದ್ದೆ? ಯಾರ ಜೊತೆ ಹೋಗಿದ್ದೆ? ಒಂದ್ಸತಿ ಎಲ್ಲ ಫ್ಯಾಮಿಲಿ ಜೊತೆ ಹೋಯ್ತೆ. ಆಮೇಲೆ ಸಾಯಂಕಾಲ ತೇಜಸ್ ಜೊತೆ ಹೋಯ್ತೆ. ನಾನು ಮಾತಾಡೋದು ಕೇಳಿಸ್ತೈತಾ? ಕೇಳಿಸ್ತೈತೆ. ನಿಜಾಗ್ಲೂ ಕೇಳಿಸ್ತೈತೆ. ಸುಳ್ಳು ಹೇಳ್ಬೇಡ. ನಿಜವಾಗ್ಲೂ ಕೇಳಿಸ್ತೈತೆ. ಚೋಟು ಇಲ್ಲಿ? ಚೋಟ ಅಲ್ಲ, ನಿನ್ ಜೊತೆ ಮಲಿಕತ್ತನಂತೆ. ಹೌದು. ನಿನ್ನ ಹೆಸರೇನು? ಚಾಲೆಂಜ್ ಅಲ್ಲಿ ವಿಶ್ವ ವಿನ್ ಆದ ಅಲ್ವೇನ ವಿಶ್ವ? ಹೌದು. ಈಗ ಪಾವನಿ ಸರ್ದಿ ರಾಂಗ್ ಆನ್ಸರ್ ಓನ್ಲಿ ಇನ್ನ ಚಾಲೆಂಜ್ ನ ಇವತ್ತು ಅಭಿಷೇಕ್, ವಿಶ್ವಾಸ್ ಮತ್ತೆ ಪಾವನಿ ತಗೊಂಡವ್ರೆ. ನೋಡೋಣ ರಾಂಗ್ ಆನ್ಸರ್ಸ್ ಓನ್ಲಿ ಯಾರ್ಯಾರು ಕರೆಕ್ಟ್ ಆಗಿ ರಾಂಗ್ ಆಗಿ ಆನ್ಸರ್ ಹೇಳ್ತಾರೆ ಅಂತ. ನಿನ್ನ ಹೆಸರೇನು ವಿಶ್ವ? ಪಾವನಿ. ನಿನ್ನ ಹೆಸರೇನು? ಯಾವ ನಿಮ್ದು? ನಂದು ಕೊಪ್ಪ. ನಿಂದ ಯಾವ್ರ? ನಿಮ್ದು ಯಾವ್ರು? ನಿಮ್ದು ಯಾವ್ರು? ಇಲ್ಲ, ಚಿಕ್ಕನಾಗ್ನಲ್ಲಿ ಅಲ್ಲ ಅವರು. ಆಮೇಲೆ ಕೆಮ್ಮಾಗೈತೇನು ಚೋಟು? ಮಗ್ಳು ಊಟ ಮಾಡ್ದ? ಇಲ್ಲ. ಏನ್ ತಿಂದ ವಿಷಯ ಊಟನ? ನಾನು ಮಟನ್ ತಿಂದೆ. ನೀನೇನ್ ತಿಂದ ಅಭಿ? ಪಾಯಸ ತಿಂದ. ಗೋಡಂಬಿ ದ್ರಾಕ್ಷಿ ಎಲ್ಲ ಜಾಸ್ತಿ ಇತ್ತಾ? ವಿಶ್ವ ಯಾವ ಕಾಲೇಜು? ನಂದು ನೆನ್ನೆಯಿಂದ ಸ್ಟಾರ್ಟ್. ನೆನ್ನೆಯಿಂದ ಸ್ಟಾರ್ಟ್? ನೆನ್ನೆ ಯಾವಾರ? ನೆನ್ನೆ ಭಾನುವಾರ. ಮಗಳು ಸ್ಕೂಲ್ ಹೋಗಿದ್ದ? ಇಲ್ಲ. ಯಾಕೆ? ನೆನ್ನೆ ಯಾವಾರ ಹೇಳು? ನೆನ್ನೆ ಯಾವಾರ? ಸ್ಯಾಟರ್ಡೆ. ನಾಳೆ ನೆನ್ನೆ ಸೋಮವಾರ. ಚಟು ಚಿಕನ್ ತಿಂದ?
ನಾನಿಲ್ಲ. ಕಬಾಬ್ ತಿಂದಿಲ್ಲ ಅವನ ವಿಷಯನು. ನಾನು ಕಬಾಬ್ ತಿಂದಿಲ್ಲ. ಮಟನ್ ತಿಂದ. ಅಭಿ ನೀನ್ ಕಬಾಬ್ ತಿಂದಿಲ್ಲ ತಾನೆ? ಇಲ್ಲ ನಾನು ತಿಂದಿಲ್ಲ. ಬಿರಿಯಾನಿ ತಿಂದಲ್ಲ? ಬಿರಿಯಾನಿ ತಿಂದಿದ್ದೆ. ವಿಶ್ವ ಯಾವ ಕಾಲೇಜು? ನನ್ನ ನೆನ್ನೆಯಿಂದ. ನೆನೆ ಯಾವಾಗ? ನೆನ್ನೆ ಭಾನುವಾರ. ನಿಮ್ಮ ಅಮ್ಮನ ಹೆಸರೇನು? ಅಮ್ಮನ ಹೆಸರು ಅನುಶ್ರೀ. ಅಪ್ಪಾಜಿ ಹೆಸರೇನು? ಅಪ್ಪಾಜಿ ಹೆಸರು ಪೃಥ್ವಿರಾಜ್. ನಿಮ್ಮ ಅಣ್ಣನ ಹೆಸರೇನು? ಅಣ್ಣನ ಹೆಸರು ಚರಿತ್. ಅಜ್ಜಿ ಹೆಸರೇನು? ಅಜ್ಜಿ ಹೆಸರು ಅಷ್ಟಮ್ಮ. ತಾತನ ಹೆಸರೇನು? ಅದ್ರ ಹೆಸರು ದೇವರಾಜ್ ತಾತ. ಇವಾಗ ಪಾವನಿ ನಿನ್ನ ಹೆಸರೇನು? ಮನಸ್ಸು. ನಿಮ್ಮದು ಯಾವುದು? ಕಟ್ಕೆರೆ. ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಪ್ಪಾಜಿ ಹೆಸರೇನು? ನಿಮ್ಮ ತಾತನ ಹೆಸರೇನು? ತಾತ. ಯಾವ ತಾತ? ತಾತನ ಹೆಸರು ಹೇಳು. ಔಟ್. ರಮೇಶ್ ತಾತ ಅಂತ ಹೇಳಿದ್ರು. ಬೇರೆ. ಯಾವ್ದು ಹೇಳು? ಚರಿತ್ ತಾತ. ರವಿ ತಾತನ. ನಿಮ್ಮ ಅಜ್ಜಿ ಹೆಸರೇನು? ಬೇಗ ಬೇಗ ಹೇಳು. ಅಲ್ಲಿ ಅಲ್ಲೋ. ನಿಮ್ಮ ಅಜ್ಜಿ ಹೆಸರೇನು? ನಿಮ್ಮ ಅಜ್ಜಿ ಹೆಸರು ಹೇಳು. ಅಲ್ಲ ಅಲ್ಲ. ಆಶಾಜಿ. ಅಭಿ ನಿನ್ನ ಹೆಸರೇನು? ಸರಿತು. ನಿಮ್ದು ಯಾವ್ರು? ನಾವು ಸಿಕ್ಕಾಕಿಲ್ಲ. ಎಷ್ಟನೇ ಕ್ಲಾಸು? ನಮ್ಮ ಮೊನ್ನೆ ಕಷ್ಟ. ನಿಮ್ಮ ಅಮ್ಮನ ಹೆಸರೇನು? ನಾನು ಕುಂದ್ರೋನಲ್ಲಿ. ನಿಮ್ಮ ಅಜ್ಜಿ ಹೆಸರೇನು? ನಮ್ಮ ಅಜ್ಜಿ ಹೆಸರು ಮಂಜಮ್ಮ. ನಿಮ್ಮ ತಾತನ ಹೆಸರೇನು? ನಮ್ಮ ತಾತನ ಹೆಸರು ರಾಜ್ಕುಮಾರ್. ಆಮೇಲೆ ಊಟ ಆಯ್ತಾ? ಆಗಿಲ್ಲ. ನಾ ಮಾಡ್ಬೇಕು. ABCD ಬರಲ್ವಾ? ಬರಲ್ಲ. ನಿಂಗೂ ಬರಲ್ವಾ? ನಂಗೂ ಬರಲ್ಲ. ನೀನ್ ಬೆಂಗಳೂರಿಗೆ ಹೋಗ್ತಿದ್ದು? ಇಲ್ಲ, ತುಮಕೂರ್ಗೆ. ತುಮಕೂರ್ಗ. ಪಾವನಿ ನಿಮ್ ತಾತನ ಹೆಸರೇನು? ರವಿ ತಾತ. ಫಾಸ್ಟ್ ಆಗಿ ಹೇಳ್ಬೇಕು. ನಿಮ್ಮ ಅಕ್ಕನ ಹೆಸರೇನು? ನಿಮ್ಮ ಅಕ್ಕ ಮಕ್ಕಳ ಹೆಸರು ಪಾರು. ನಿಮ್ಮ ಅಕ್ಕನ ಹೆಸರೇನು? ತಡಿ, ನಿಮ್ಮ ಮಕ್ಕಳ ಹೆಸರೇನು? ಕುಂದು. ಈಗ ಫಾಸ್ಟ್ ಆಗಿ. ವಿಶ್ವ ನಿಮ್ದು ಯಾವ್ರು? ನಂದು ಇದು ಗುಬ್ಬಿ. ಎಷ್ಟು ವರ್ಷ ನಿಂಗೆ? ನಂಗೆ 6 ವರ್ಷ. ನೀನ್ ಹಾಕಿರೋ ಬ್ಲಾಕ್ ಕಲರ್ ಶರ್ಟ್ ಅಲ್ವಾ? ಇಲ್ಲ, ಕೆಂಪುದು. ನಿನ್ ಪ್ಯಾಂಟ್ ಕಲರ್ ಇದು? ಇದು ಕಪ್ಪುದು. ನೀನ್ ಅಲ್ಲಿ ಯಾಕೆ ವೈಟ್ ಆಗೈತೆ? ಇಲ್ಲ, ಕರ್ಗೈತೆ. ಅಭಿ ನಿನ್ ತಲೆ ಕೂದಲು ಯಾಕೆ ಕಪ್ಪಗೈತೆ? ಇಲ್ಲ ಬೆಳಗ್ಗೆ ಕನ್ನಡಕ ಹಾಕೊಂಡಿದ್ಯಲ್ಲ? ಇಲ್ಲ ನಾನು ಕುಂಬೆ ತಗೊಂಡಿರೋದು. ನಿನ್ ಶರ್ಟ್ ಕಲರ್ ಯಾವುದು? ಕೆಂಪು. ಗ್ರೀನು. ಕಟ್ಟಿದ್ದೆ ಅದು. ಒಂದ್ ವಿಕೆಟ್ ಗಾನ್. ಈಗ ವಿಶ್ವ ಹಾ? ನಿನ್ ಶರ್ಟ್ ಕಲರ್ ಯಾವುದು? ನನ್ನ ಶರ್ಟ್ ಕಲರ್ ಕೆಂಪು. ಮೂಗೆಲ್ಲೈತೆ? ಮೂಗಿಲ್ಲೈತೆ. ಬಾರ ಈ ಕಡೆಗೆ. ಅವನ ಹೆಸರೇನು? ಇವನ ಹೆಸರಾ? ಅಭಿಷೇಕ್. ನಿನ್ನ ಹೆಸರು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ಚರಿತ್. ಇವನ ಹೆಸರು? ನಿನ್ ಪ್ಯಾಂಟ್ ಕಲರ್ ಯಾವುದು? ಕಪ್ಪು. ನಿನ್ ಕಿವಿಯಲ್ಲೈತೆ? ಇಲ್ಲಿ. ನಿಮ್ ತಾತನ ಹೆಸರೇನು? ರಾಜ್ಕುಮಾರ್. ಅಜ್ಜಿ ಹೆಸರೇನು? ಮಂಜುಳಾ. ನಿಮ್ಮ ಮಾಮನ ಹೆಸರೇನು? ಮಾಮನ ಹೆಸರು ರಾಚಕಯ್ಯ. ನಿಮ್ಮ ಅಣ್ಣನ ಹೆಸರೇನು? ನಮ್ಮ ಅಣ್ಣನ ಹೆಸರು ದೇವರಾಜು. ಮೌನ ಇದ್ದಾಳಲ್ಲ ಅವಳ ಹೆಸರೇನು? ಮೌನ ಹೆಸರಾ? ವಿಜೇತ್. ವಿಜೇತನ ಹೆಸರು? ಮೌನ. ಮೌನ ಎಷ್ಟನೇ ಕ್ಲಾಸು? ಮೌನ 9ನೇ ಕ್ಲಾಸ್. ವಿಜೇತ? ವಿಜೇತ್ 10ನೇ ಕ್ಲಾಸು. ನಿಮ್ಮ ಅಮ್ಮನ ಹೆಸರೇನು? ಅಮ್ಮನ ಹೆಸರು ಇವಾಗ ಚೇಂಜ್ ಆಗ್ಬಿಟ್ಟೈತೆ. ಪಾವನಿ. ಫಾಸ್ಟ್ ಆಗಿ ಹೇಳ್ಬೇಕು ಇವಾಗ. ಫಾಸ್ಟ್ ಆಗಿ ಹೇಳ್ಬೇಕು. ನಿನ್ನ ಹೆಸರೇನು? ನನ್ನ ಹೆಸರು ಅಭಿಷೇಕ್. ಎಷ್ಟು ವರ್ಷ? 6 ವರ್ಷ. ಯಾವರು? ಗುಬ್ಬಿ. ನಿಮ್ ತಾತನ ಹೆಸರೇನು? ಹಾ? ನಿಮ್ ತಾತನ ಹೆಸರು? ರಾಜ್ಕುಮಾರ್. ನಿಮ್ ಶರ್ಟ್ ಕಲರ್ ಯಾವುದು? ಹಾ? ಶರ್ಟ್ ಕಲರ್ ಕೆಂಪು. ಚೋಟ ಶರ್ಟ್ ಕಲರ್. ಇದು ಅದು ಕಪ್ಪು. ನಿಮ್ಮ ಅಮ್ಮನ ಹೆಸರೇನು? ಲಲಿತಮ್ಮ. ನಿಮ್ ತಾತನ ಹೆಸರೇನು? ಮಂಜಮ್ಮ. ನಿಮ್ಮ ಅಣ್ಣನ ಹೆಸರೇನು? ಚರಿತ್ತು. ನಿಮ್ಮ ಅಕ್ಕನ ಹೆಸರೇನು? ನಂಗೆ ಅಕ್ಕನ ಹೆಸರು ಮೌನ. ನಿನ್ ತಮ್ಮನ ಹೆಸರೇನು? ನನ್ನ ತಮ್ಮನ ಹೆಸರು ಅಭಿಷೇಕ್. ನಿಮ್ಮ ಅಣ್ಣನ ಹೆಸರು? ಚರಿತ್. ತಂಗಿ ಹೆಸರು? ತಂಗಿ ಹೆಸರು ಪಾವನಿ. ನೀನ್ ಅವಳಿ ಜವಳಿ ಇದನ್ನಲ್ಲ ಅವನ ಹೆಸರು? ಅಭಿಜೋಳ ಯಾರು? ಗೇಮ್ ಓವರ್. ಔಟ್ ಆಗ್ಬಿಟ್ಟ. ಇಶ್ಯೂ ಔಟ್ ಆದ. ಔಟ್ ಆಗಿದ್ದೀನಿ. ಚೋಟ ನಿನ್ನ ಹೆಸರೇನು? ಚರಿತ್. ಔಟ್. ಪಾವನಿ ಔಟ್ ಆಗಿಲ್ಲ. ಪಾವನಿ ಔಟ್ ಆಗಿಲ್ಲ. ಈಗ ಫಾಸ್ಟ್ ಆಗಿ ಹೇಳ್ಬೇಕು ಮಗಳು. ಫಾಸ್ಟ್ ರೌಂಡ್. ನಿನ್ನ ಹೆಸರೇನು? ಮನಸ್ಸು. ನಿಮ್ದು ಯಾವ್ರು? ಕಟ್ಕೆರೆ. ನಿಮ್ಮ ಅಪ್ಪಾಜಿ ಹೆಸರೇನು? ರಾಜ್ಕುಮಾರ್. ನಿಮ್ಮ ಅಮ್ಮನ ಹೆಸರೇನು? ಮಂಜುಳಾ. ನಿಮ್ಮ ಅಕ್ಕನ ಹೆಸರೇನು? ಪಾರು. ತಂಗಿ ಹೆಸರೇನು? ಗೀತಾ. ನಿಮ್ಮ ಆಂಟಿ ಹೆಸರೇನು? ತೇಜಸ್ವಿನಿ. ಫಾಸ್ಟ್ ಆಗಿ ಹೇಳ್ಬೇಕು. ಕಣ್ಣಪ್ಪ ಹೇಳ್ಕೊಡಂಗಿಲ್ಲ ನೀನು. ಫಾಸ್ಟ್ ಆಗಿ ಹೇಳ್ಬೇಕು. ಏನ್ ಊಟ ತಿಂದೆ? ಏನು ತಿಂದಿರಾ? ಚಿಕನ್ ತಿಂದಂತೆ? ಇಲ್ಲ. ನಿನ್ನ ಶರ್ಟ್ ಕಲರ್ ಯಾವುದು? ಮಾಡಂಗಿಲ್ಲ. ಪಟ್ ಫಾಸ್ಟ್ ಹೇಳ್ಬೇಕು. ಕಪ್ಪು. ನಿನ್ ಪ್ಯಾಂಟ್ ಕಲರ್ ಯಾವುದು? ಗ್ರೀನ್. ನಿನ್ ತಲೆ ಕೂದಲು ಯಾವ ಕಲರ್ ಐತೆ? ವೈಟ್. ಐ ಕರೆಕ್ಟಾಗಿ ನೋಡು. ವೈಟ್. ನಿನ್ ಫ್ರೆಂಡ್ ಪಲಾವ್ ಹೆಸರೇನು? ವೈಟ್. ಋಷಿಕಾ. ಋಷಿಕನ ಹೆಸರೇನು? ಪಲಾವಿ. ಚಿಕನ್ ತಿಂದ? ಇಲ್ಲ. ಕಬಾಬ್ ತಿಂದ? ಇಲ್ಲ. ಬಿರಿಯಾನಿ ತಿಂದ? ಇಲ್ಲ. ನಿಮ್ಮ ಅಜ್ಜಿ ಹೆಸರೇನು? ಅಶ್ವತಿ. ತಾತನ ಹೆಸರೇನು? ರವಿ ತಾತ. ನಿಮ್ಮ ಅಣ್ಣನ ಹೆಸರೇನು? ಅಣ್ಣನ ಹೆಸರು ಬೇಗ. ವಿಶ್ವಾಸ್. ಹಾ ನಿಮ್ಮ ವಿಶ್ವಮಾಮನ ಹೆಸರೇನು? ಅಭಿಷೇಕ್. ಅಭಿಮಾಮನ ಹೆಸರೇನು? ವಿಶ್ವಾಸ. ಸುಳ್ಳು ಹೇಳ್ಬೇಡ. ನಿಜ. ನಿಂಗೆ ಅಲ್ಲಿ ಮುಗ್ದೋಗೈತಾ? ಇಲ್ಲ. ಇಲ್ಲ. ಎಷ್ಟಲ್ಲಿ ಮುಗ್ದೋಗೈತೆ? ಒಂದು ಮುಗಿದಿಲ್ಲ. ಒಂದೇ ಎಲ್ಲ ಮುಗ್ದೋಗಿರೋದು ಯಾವ ಇಲ್ಲ, ಇಲ್ಲ, ಇಲ್ಲ. ಈ ಮಾಡೋದು ಸ್ಕೂಲಿಗೆ ಒಂದು ದುಡ್ಡು ಹಾಕೊಂಡು ಹೋಗ್ತೀಯಾ? ಹಾ 2 ದುಡ್ಡಂತೆ? ಇಲ್ಲ. ಒಂದು ದುಡ್ಡ ಆಗ್ಬೋದಾ? ಇಲ್ಲ. ಕರೆಕ್ಟಾಗಿ ಹೋಗಿದ್ದಾ? ಇಲ್ಲ. ನಡ್ಕೊಂಡು ಹೋಗಿದ್ದಾನೆ ಕರೆಕ್ಟಾಗೆ? ಇಲ್ಲ. ಬೈಕ್ ಹೋಗೋದಲ್ವಾ? ಇಲ್ಲ. ಹಾ ಮತ್ತೆ ಹೆಂಗೆ ಹೋದೆ? ಕರೆಕ್ಟ್ ಹೋಗಿದ್ದಾ? ಇಲ್ಲ.
ಹಂಗ ಕರೆಕ್ಟಾಗಿ ಹೇಳ್ಬೇಕು ಹೋಗವ ನೀನು. ರಾಂಗ್ ಆನ್ಸರ್ ಯಾವ್ದು ರಾಂಗ್ ಆನ್ಸರ್. ಇವನು ಎಷ್ಟೇ ಕ್ಲಾಸ್ ಇವಾಗ? ಅವನ ಯೋಚನೆ ಮಾಡಂಗಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್. ನೀನ್ ಸೆಕೆಂಡ್ ಅಲ್ವಾ? ಅಲ್ಲ ಮತ್ತೆ ನೀನ್ ಸೆಕೆಂಡ್ ಮತ್ತೆ ಟೆಕ್ಸ್ಟ್ ಬುಕ್ ಎರಡನೇ ಕ್ಲಾಸ್ ಅಲ್ಲಿ ಐತೆ. ರಾಂಗ್ ಆನ್ಸರ್ ತಾನೆ. ಇನ್ನೊಂದು ರಾಂಗ್ ಆನ್ಸರ್ ಹೇಳ್ಬೇಕು ನೀನು. ಅದು ನಾನು ನಾನು ಕೊಟ್ಟಿದ್ದಲ್ಲ ಪೆನ್ನಲ್ಲಿ ಇಟ್ಟೆ ಮತ್ತೆ. ಅದೈತೆ ಹೇಳ್ತೀನಿ. ಆಯ್ತಾ? ಯಾವ ಕಲರ್ ಇತ್ತು ಪೆನ್ ಅದು? ಕೆಂಪು ಕೆಂಪಿತ್ತ ಬರೆಯೋದು? ಹಾ ಯಾವ ಕಲರ್ ಬರೀತದು? ಗ್ರೀನ್ ಕಲರ್. ಅದೇ ಅಭಿಮನ್ಯು ಶರ್ಟ್ ಕಲರು? ಅಲ್ಲ ಮತ್ತೆ ಅಭಿಮನ್ಯು ಶರ್ಟ್ ಕಲರ್ ಔಟ್. 3 ವಿಕೆಟ್ ಗಾನ್. ಅಭಿಮನ್ಯು ಶರ್ಟ್ ಕಲರು. ಇವತ್ತು ನಾನು ಅಭಿ ಮಾಮ ವಿಶು ಮಾಮನ ಜೊತೆನೆ ಮಲ್ಕೊಂತೀನಿ ಅಂತ ಹಠ ಮಾಡ್ಕೊಂಡು ಅವರಿಬ್ರು ಜೊತೆನೆ ಮಲ್ಕೊಂಡಿದ್ದ ಚೋಟು. ಅವರಿಬ್ರು ಬಂದರೆ ನಮ್ಮ ಹತ್ರ ಬರೋದೇ ಇಲ್ಲ ಅಂತ ಹೇಳಿದ್ನಲ್ಲ, ಹಂಗೆ ಇರ್ತಾನೆ. ಹಳೆ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಕಣ್ಣಿನ ಯಾವುದೇ ಸಮಸ್ಯೆ ಇದ್ರೂ ಕೂಡ ಹುಲಿ ಕಡ್ಡಿಯ ಹಾಲು ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಹಾಗೆಯೇ ಅವ್ರ ತಾತಂಗೆ ಇವಾಗ ಸ್ವಲ್ಪ ದಮ್ಮು ಕಟ್ಟಿ ಊದಬೇಕು, ಅದನ್ನು ಊದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ವಿಶು ಹೆಂಗೋ ಸ್ವಲ್ಪ ಟ್ರೈ ಮಾಡ್ತಿದ್ದ ಅಂತ ಅವನ ಕೈಲಿ ಓದಿಸ್ಬಿಟ್ಟು ತಾತಂಗೆ ಮತ್ತು ಅವ್ರ ಮಾಮಂಗೆ ಕಣ್ಣಿಗೆ ಬಿಟ್ಟರು. ಅವ್ರ ತಾತಂಗೆ ಮೊದಲು ಫೋನ್ ಇಂಪಾರ್ಟೆಂಟು. ಫೋನ್ ಬಂದರೆ ಫಸ್ಟ್ ಫೋನ್ ಅಟೆಂಡ್ ಮಾಡಿ ನೆಕ್ಸ್ಟ್ ಏನಿದ್ರು ಕೆಲಸ ಊಟ ತಿಂಡಿ ತಿನ್ನೋದು ಅಷ್ಟೇ. ಹಾಗೆ ಇವನು ಬಿಡೋಕೆ ನಿಂತಿದ್ದ, ಅವ್ರ ತಾತ ಫುಲ್ ಫೋನಲ್ಲೇ ಇತ್ತು, ನಂತರನೇ ಬಿಡಿಸ್ಕೊಂಡಿದ್ದು. ಅವ್ರ ತಾತನ ಕಣ್ಣಿಗೆ ಹಾಗೆ ಅವ್ರ ಮಾಮನ ಕಣ್ಣಿಗೆ ಬಿಟ್ಟ, ನಂತರ ಅಭಿನೂ ಕೂಡ ಕಣ್ಣಿಗೆ ಬಿಡಿಸ್ಕೊಂಡ ಅಂತ ಹೇಳ್ದ. ನಮ್ಮ ಸುತ್ತಮುತ್ತ ನ್ಯಾಚುರಲ್ಲಾಗಿ ಸಿಗುವಂತಹ ಔಷಧಿಗಳನ್ನು ನಾವು ಯೂಸ್ ಮಾಡಲ್ಲ. ಡಾಕ್ಟ್ರು ಎಷ್ಟೇ ದುಡ್ಡು ಕೊಟ್ಟು ತಗೊಳ್ಳಿ ಅಂತ ಹೇಳಿದ್ರು ಡ್ರಾಪ್ಸ್ ಇರ್ಬೋದು, ಆಯಿಂಟ್ಮೆಂಟ್ ಇರ್ಬೋದು, ನಾವು ತೊಗೊಂಡು ಯೂಸ್ ಮಾಡ್ತೀವಿ. ಮೊದಲು ನಮ್ಮ ಸುತ್ತಮುತ್ತ ಇರುವಂತಹ ಔಷಧೀಯ ಗುಣ ಇರುವಂತಹ ಸಸ್ಯಗಳನ್ನ ಉಪಯೋಗ ಮಾಡೋಣ ಅಂತ ಹೇಳಿ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ.